ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಈ ವರ್ಷ ಬಿದರ ನೌಬಾದ್ನಲ್ಲಿ ಹಜನ ಯುವಕ ಮಂಡಳಿ ವತಿಯಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬೃಹತ್ ಪೆಂಡಾಲ್ನಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ನಿತ್ಯವೂ ಬಹಳ ವಿಶೇಷ ರೀತಿಯ ಪೂಜಾ ಕಾರ್ಯಕ್ರಮ ಜರುಗುತ್ತಿದ್ದು, 4ನೇ ದಿವಸ ನಗರಸಭೆ ಸದಸ್ಯರಾದ ವೀರಶೆಟ್ಟಿ ಬಂಗೂರೆ ಹಾಗೂ ದಂಪತಿಗಳ ವಿಶೇಷ ರೀತಿಯಲ್ಲಿ ಗಣಪನಿಗೆ ಪೂಜೆ ಸಲ್ಲಿಸಿದರು. ಈ ಕುರಿತಾಗಿ ವೀರಶೆಟ್ಟಿ ಬಂಗೂರೆ ಅವರು ಮಾತನಾಡಿ, ಸುಮಾರು 25-30 ವರ್ಷಗಳಿಂದ ನೌಬಾದ್ನಲ್ಲಿ ಗಜಾನನ ಯುವಕ ಮಂಡಳಿ ವತಿಯಿಂದ ಕಳೆದ 2-3 ವರ್ಷಗಳ ಗಣೇಶನ ಸ್ಥಾಪನೆಯನ್ನು ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಂಕಲ್ಪದೊಂದಿಗೆ ಜನರಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಪ್ರೇರೇಪಿಸಲು ಅಲ್ಲಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿ ಜಾಗೃತಿ ಅರಿವು ಮೂಡಿಸಲಾಗುತ್ತದೆ. ಶ್ರೀ ಗಣೇಶ್ ಸಮೃದ್ಧಿ ನೀಡಲಿ, ಪ್ರತಿಯೊಬ್ಬರಿಗೂ ಶಾಂತಿ ಪ್ರಾಪ್ತಿಯಾಗಲಿ, ಮಳೆ ಬೆಳೆ ಸಮೃದ್ಧಿ ಆಗಲಿ, ಎಲ್ಲರೂ ಗಣೇಶೋತ್ಸವ ಸಂಭ್ರಮಾಚರಣೆ ಖುಷಿ ತಂದು ಕೊಡಲಿ ಎಂದು ಮಹೇಶ್ ಮೈಲಾರೆ ಅವರು ಮಾತನಾಡಿ, ಗಜಾನನ ಯುವಕ ಮಂಡಳಿಯವರು ಪ್ರತಿ ವರ್ಷಾನುಸಾರ ಈ ವರ್ಷವೂ ನೌಬಾದಿನ ಬಹಳ ಅದ್ದೂರಿಯಾಗಿ ವೀರಶೆಟ್ಟಿ ಅವರ ನೇತೃತ್ವದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗಣೇಶನ ಪ್ರತಿಷ್ಠಾಪಿಸುವ ಮೂಲ ಉದ್ದೇಶ ಏಕತಾ ಸಾರುವುದಾಗಿ ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಿದ್ದು, ಈ ಬಾರಿ ಇನ್ನೂ ವಿಜೃಂಭಣೆಯಿಂದ ಗಣೇಶ ಪ್ರತಿಷ್ಠಾಪಿಸಿದ್ದು, ಅಷ್ಟೇ ವಿಜೃಂಭಣೆ ಹಾಗೂ ಶಾಂತಿಯುತವಾಗಿ ಗಣೇಶನ ವಿಸರ್ಜನೆಯ ಮೆರವಣಿಗೆ ಸಹಕರಿಸುವುದಾಗಿ ತಿಳಿಸಿದರು. ನೌಬಾದ್ನಲ್ಲಿ ಮುಖ್ಯ ರಸ್ತೆಯಿಂದ ಗಣೇಶನ ಪ್ರತಿಷ್ಠಾಪನೆ ಸ್ಥಳದವರೆಗೂ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದು ಗಮನ ಸೆಳೆಯುವಂತೆ ಪ್ರತಿ ದಿವಸ ಗಣೇಶನ ದರ್ಶನಕ್ಕಾಗಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬ್ಯಾರಿಗೇಡ್ಗಳನ್ನು ಅಳವಡಿಸಿದ್ದು ಸರತಿ ಸಾಲಿನಲ್ಲಿ ಬಂದು ಭಕ್ತರು ಗಣೇಶನ ದರ್ಶನ ಪಡೆದರು ಹಾಗೂ ಭಕ್ತರಿಗಾಗಿ ಪ್ರತಿ ದಿವಸ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜೊತೆಗೆ ದಿನನಿತ್ಯ ಸಾಯಂಕಾಲ ಭಜನಾ ಮಂಡಳಿದ ಭಜನೆ ಸಂಗೀತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುವುದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಆಕಾಶ್ ಪಾಟೀಲ್, ರಮೇಶ್ ಬಿರಾದರ್, ಸಂತೋಷ್ ಬಂಗರೆ, ವಿಜಯಕುಮಾರ್ ಹಗ್ಗೆ, ಆಕಾಶ್ ಪಾಟೀಲ್, ಬಸವರಾಜ್ ಬಳತೆ, ಭಕ್ತಿವಾನ್ ಬಂಗೂರೆ, ಬಸವರಾಜ್ ಬಂಗೂರೆ, ಶಿವರಾಜ್ ರಾಜಗಿರಿ, ಅಶೋಕ್ ಕುಂಬಾರ್ ಸೇರಿದಂತೆ ಗಜಾನನ ಯುವಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ವರದಿಗಾರರು ರೋಹನ್ ಮನೋಹರ್, ಬಿದರ್. ಗಜಾನನ್ ಮಹಾರಾಜ್ ಕಿ ಬೋಲೋ, ಗಜಾನನ್ ಮಹಾರಾಜ್ ಕಿ. ಎಲ್ಲ ದೇಶದ ಈ ಗಣೇಶನ ಚತುರ್ಥಿ ಅಂಗವಾಗಿ ಪ್ರತಿಯೊಬ್ಬರಿಗೆ ಶ್ರೀ ಗಣೇಶನ ಬುದ್ಧಿಯಿಂದ ಎಲ್ಲರೂ ಒಳ್ಳೆಯದಾಗಲಿ, ಶಾಂತಿ ಸಮೃದ್ಧಿ ಐಶ್ವರ್ಯದಿಂದ ಎಲ್ಲ ಜಲ ಮಳೆ ಬೆಳೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಶ್ರೀ ಗಣೇಶನಲ್ಲಿ ನಾನು ಬೇಡ್ಕೋತಾ, ಪ್ರತಿಯೊಬ್ಬರಿಗೂ ಈ ಗಣೇಶ ಸದ್ಬುದ್ಧಿ ಕೊಟ್ಟು ಎಲ್ಲ ಒಗ್ಗಟ್ಟಾಗಿ ಈ ವಿಜಯೋತ್ಸವ ಮಾಡಬೇಕಂತ ಹೇಳೋಕ್ಕೆ ಪ್ರತಿ ದೇಶದ ಮತ್ತು ಬೀದರ್ ಜಿಲ್ಲಾ ಜನತೆಗೆ ಶುಭಾಶಯ ಕೋರುತ್ತಾ, ನಮ್ಮ ಮೈಲಾರೆ ಅಣ್ಣವರು ಒಂದೆರಡು ಮಾತಾಡ್ಬೇಕಂತ ಹೇಳೋಕ್ಕೆ ನಾವು ವಿನಂತಿ ಮಾಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೌಬಾದ್ನಲ್ಲಿ ಗಜಾನನ ಯುವಕ ಮಂಡಳಿಯವರು ತುಂಬ ಅದ್ದೂರಿಯಾಗಿ ಗಣೇಶ ಸ್ಥಾಪನೆ ಇದು ಗಣೇಶ ಮೂರ್ತಿಯನ್ನು ಕೂಡಿಸಿದ್ದಾರೆ. ಹಾಗೂ ಇದು ಗಣೇಶ ಕೂಡಿಸೋದು ಅದರ ಸಲುವಾಗಿ ಅಂದರೆ ಒಂದು ಏಕತಾ ಸಲುವಾಗಿ ಎಲ್ಲರೂ ಏಕತಾಯಿಂದ ಎಲ್ಲರೂ ಗಣೇಶ ಮೆರವಣಿಗೆಗೂ ಕೂಡ ಎಲ್ಲರೂ ಶಾಂತಿ ರೀತಿ ಮಾಡಬೇಕು. ಕಳೆಯ ವರ್ಷವೂ ಕೂಡ ತುಂಬ ಚೆನ್ನಾಗಾಗಿದೆ. ಈ ವರ್ಷ ಅದಕ್ಕಿಂತಲೂ ಜಾಸ್ತಿ ಚೆನ್ನಾಗುವ ಸಾಧ್ಯತೆ ಇದೆ. ಎಲ್ಲ ನಮ್ಮ ಗಜಾನನ ಗಣೇಶ ಮಂಡಳಿಯ ಪರವಾಗಿ ಎಲ್ಲರಿಗೂ ನಮ್ಮ ಹಾರ್ದಿಕ ನಮಸ್ಕಾರ ಹೇಳ್ತೀನಿ. ಸುಮಾರು ಇದು 25-30 ವರ್ಷದಿಂದ ಸತತವಾಗಿ ಈ ಗಣೇಶ ನಡೀತಾ ಇದೆ. ಅದಕ್ಕಿಂತಲೂ ಈ 2 ವರ್ಷವಾಗಿ ನಮ್ಮ ಜಿಲ್ಲಾದಲ್ಲಿ ಬಹಳ ವಿಭಜನೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಇದಕ್ಕಂತೆ ಗಣೇಶನ ಆಶೀರ್ವಾದದಿಂದ ಪ್ರತಿ ವರ್ಷ ಹಾಗೆ ನಡೀಲಿ ಅಂತ ಹೇಳೋಕ್ಕೆ ಆ ಗಣೇಶನ ಹತ್ರ ನಾನು ಬೇಡ್ಕೊತಾ ಇದ್ದೀನಿ.